So, welcome to the session 4 of Unit 4. ಇವತ್ತು ವಿಲ್ ಸಿ ಓನ್ಲಿ ಒನ್ ಟಾಪಿಕ್ ಮ್ಯಾಪ್ ರೆಡ್ಯೂಸ್ ಅಂತ ಇದೆ, ಅದನ್ನು ನೋಡೋಣ. So, learning outcome of this session is we'll learn about different map reduce functions and we'll try to understand the different stages of map reduce model. So, this is very important model from the point of view of work and also examination. So in the previous session, we have seen QuickBase, Cast Iron, Cloud, and Bungie Connect. I have seen all these three different products from three different companies here, which offers this software plus services. So let us see now the today's topic, MapReduce. So let us try to understand what is MapReduce. MapReduce anta helidre, so it is a data processing tool. ಡೇಟಾನ ಪ್ರೊಸೆಸ್ ಮಾಡೋದು ಒಂದು ಟೂಲ್, ಅದು ಮೆಥಡ್, ಅದು ಮ್ಯಾಪ್ ರೆಡ್ಯೂಸ್. ಸೊ ಯೂಸ್ ಟು ಪ್ರೊಸೆಸ್ ದ ಡೇಟಾ ಪ್ಯಾರಲಲಿ ಇನ್ ಎ ಡಿಸ್ಟ್ರಿಬ್ಯೂಟೆಡ್ ಫಾರ್ಮ್. ಪ್ಯಾರಲಲ್ ಆಗಿ ಸುಮಾರು ಡೇಟಾ ಬಂದ್ರೂ ಡಿಸ್ಟ್ರಿಬ್ಯೂಟೆಡ್ ಫಾರ್ಮ್ ಅಂದರೆ ಆ ಕಡೆ ಈ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡುತ್ತೆ. So I will demonstrate you this through an example, through an illustrative example here. So this method was developed in 2004. So on the basis of a research paper titled MapReduce anta. So MapReduce anta on paper iತ್ತು research, simplified data processing on large clusters ಅಂತ ಗೂಗಲ್ ಅವರೇ ಪಬ್ಲಿಷ್ ಮಾಡಿದ್ರು. ಇದನ್ನ ಗೂಗಲ್ ಕಂಪ್ನಿ ಅವರೇ ಪಬ್ಲಿಷ್ ಮಾಡಿರೋದು ಆ ಪೇಪರ್ ಯೂಸ್ ಮಾಡಿಕೊಂಡು. ಸೊ ದಿಸ್ ವಾಸ್ actually method was developed, a research paper from the Google. MapReduce ಅಂತ ಒಂದು ರಿಸರ್ಚ್ ಪೇಪರ್ ಮಾಡಿದ್ರು. ಸೊ ದಿಸ್ MapReduce ಪ್ಯಾರಾಡಮ್ ಅಲ್ಲಿ 2 ಫೇಸಸ್ಗಳಿದೆ. ದಿ ಮ್ಯಾಪರ್ ಫೇಸ್ ಮತ್ತೆ ರೆಡ್ಯೂಸರ್ ಫೇಸ್ ಅಂತ ಬರುತ್ತೆ. 2 ಫೇಸ್ ಬರುತ್ತೆ. ಮ್ಯಾಪ್ ಮಾಡೋದು ಮ್ಯಾಪರ್ ಫೇಸ್, ರೆಡ್ಯೂಸ್ ಮಾಡೋಕ್ಕೆ ರೆಡ್ಯೂಸರ್ ಫೇಸ್ ಅಂತ. ಸೊ ಇಫ್ ದ ಮ್ಯಾಪರ್ ಇನ್ ದ ಮ್ಯಾಪರ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ದ ಇನ್ಪುಟ್ ಇಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇರ್. ಕೀ ವ್ಯಾಲ್ಯೂ ಪೇರ್ ಅಂತ ಹೇಳಿದ್ರೆ ನಿಮ್ಮ ನೇಮ್ ರಿಜಿಸ್ಟರ್ ನಂಬರು ಅಥವಾ ನಿಮ್ಮ ನೇಮು ಸೆಮಿಸ್ಟ್ರು. ಸೊ ಕೀ ವ್ಯಾಲ್ಯೂ ಪೇರ್, ಸೊ ಕೀ ಮತ್ತೆ ವ್ಯಾಲ್ಯೂ ಪೇರ್. ಸೊ ಇನ್ಪುಟ್ ಇಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಎ ಕೀ ವ್ಯಾಲ್ಯೂ ಪೇರು, ಇನ್ಪುಟ್ ಆ ಥರ ಕೊಡ್ತೀವಿ. ದ ಔಟ್ಪುಟ್ ಆಫ್ ದಿ ಮ್ಯಾಪರ್ ಇಸ್ ಟು ಫೆಡ್ ದಿ ರೆಡ್ಯೂಸರ್ ಅಸ್ ದಿ ಇನ್ಪುಟ್. ಸೊ ಔಟ್ಪುಟ್ ಆಫ್ ಮ್ಯಾಪರ್ ಏನು ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ ದಿ ಇನ್ಪುಟ್ ಟು ದಿ ರೆಡ್ಯೂಸರ್ ಫೇಸ್. ನೆಕ್ಸ್ಟ್ ಫೇಸ್ಗೆ ಅದು ಇನ್ಪುಟ್ ಆಗಿ ಕೊಡುತ್ತೆ. ಸೊ ದಟ್ ಈಸ್ ದ ಔಟ್ಪುಟ್ ಆಫ್ ದಿ ಮ್ಯಾಪರ್ ಫೇಸ್. ಮ್ಯಾಪರ್ ಫೇಸ್ ಒಂದು ಇನ್ಪುಟ್ ತಗೊಳುತ್ತೆ, ಒಂದು ಔಟ್ಪುಟ್ ಕೊಡುತ್ತೆ. ದಟ್ ಔಟ್ಪುಟ್ ವಿಲ್ ಬಿ ದ ಇನ್ಪುಟ್ ಟು ದಿ ನೆಕ್ಸ್ಟ್ ಫೇಸ್, ದಟ್ ಈಸ್ ದ ರೆಡ್ಯೂಸರ್ ಫೇಸ್. ಸೊ ದಿ ರೆಡ್ಯೂಸರ್ ರನ್ಸ್ ಓನ್ಲಿ ಆಫ್ಟರ್ ದಿ ಮ್ಯಾಪರ್ ಈಸ್ ಓವರ್. ಹಂಗಾಗಿ ಏನಾಗುತ್ತೆ, ರೆಡ್ಯೂಸರ್ ಯಾವಾಗ ರನ್ ಆಗುತ್ತೆ, ಓನ್ಲಿ ಆಫ್ಟರ್ ಮ್ಯಾಪರ್ ಪ್ರೊಡ್ಯೂಸಸ್ ಇಟ್ಸ್ ಔಟ್ಪುಟ್. ದ ಔಟ್ಪುಟ್ ಆಫ್ ಮ್ಯಾಪರ್ ಬಿಕಮ್ಸ್ ದಿ ಇನ್ಪುಟ್ ಟು ದಿ ರೆಡ್ಯೂಸರ್. ಸೊ ರೆಡ್ಯೂಸರ್ ಟೇಕ್ಸ್ ಇನ್ಪುಟ್ ಇನ್ ಅಗೇನ್ ಇನ್ ದ ಕೀ ವ್ಯಾಲ್ಯೂ ಫಾರ್ಮ್ಯಾಟ್ ಓನ್ಲಿ. ಅಂದರೆ ಏನು, ಮ್ಯಾಪರ್ ಔಟ್ಪುಟ್ ಕೀ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ ಅಲ್ಲೇ ಬರುತ್ತೆ, ಮ್ಯಾಪರ್ ಇನ್ಪುಟ್ ಸಹ ಕೀ ವ್ಯಾಲ್ಯೂ ಪೇರ್ ಅಲ್ಲೇ ಹೋಗುತ್ತೆ. ಸೊ ದ ಔಟ್ಪುಟ್ ಆಫ್ ದಿ ರೆಡ್ಯೂಸರ್ ಇಸ್ ದಿ ಫೈನಲ್ ಔಟ್ಪುಟ್. ಲಾಸ್ಟ್ ಅಲ್ಲಿ ಔಟ್ಪುಟ್ ಏನ್ ಬರುತ್ತೆ ರೆಡ್ಯೂಸರ್ ಇಂದ, ದಟ್ ಈಸ್ ದ ಫೈನಲ್ ಔಟ್ಪುಟ್. ಸೊ ದಿಸ್ ಮ್ಯಾಪ್ ರೆಡ್ಯೂಸ್ ಇಸ್ ಎ ಪ್ರೋಗ್ರಾಮಿಂಗ್ ಮಾಡೆಲ್ ಫ್ರಮ್ ದಿ ಗೂಗಲ್ ಇಟ್ ಸೆಲ್ಫ್ ಇಯರ್. ಅವರೇ ಇದನ್ನ ಒಂದು ಮಾಡೆಲ್ ಡೆವಲಪ್ ಮಾಡಿರೋದು. ಸೊ ದೇ ಹ್ಯಾವ್ ಯೂಸ್ ಇನ್ ದೇರ್ ಓನ್ ಅಲ್ಗಾರಿದಮ್ಸ್. ಗೂಗಲ್ ಸರ್ಚ್ ಮಾಡೋ ಟೈಮಲ್ಲಿ ಇಂಡೆಕ್ಸಿಂಗ್ ಎಲ್ಲ ಇದನ್ನ ಇವರು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಟ್ ಈಸ್ ಡಿಸೈನ್ ಫಾರ್ ಪ್ರೊಸೆಸಿಂಗ್, ಅನಾಲಿಸಿಂಗ್ ಆಫ್ ಲಾರ್ಜ್ ಡೇಟಾ ಸೆಟ್. ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲಾರ್ಜ್ ಡೇಟಾ ಸೆಟ್ಟನ್ನು ಪ್ರೊಸೆಸ್ ಮಾಡೋಕ್ಕೆ ಮತ್ತು ಅನಾಲಿಸಿಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಗೂಗಲ್ ಸರ್ಚ್ ಮಾಡಿದಾಗ ಯು ವಿಲ್ ಹ್ಯಾವ್ ಲಾಟ್ ಆಫ್ ಡೇಟಾ ಸೆಟ್ಸ್, ರೈಟ್? ಲಾಟ್ ಆಫ್ ಡೇಟಾ ವಿಲ್ ಗೆಟ್ ಜನರೇಟೆಡ್. ಅದನ್ನು ಪ್ರೊಸೆಸ್ ಮಾಡೋಕ್ಕೆ, ಅನಾಲಿಸಿಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ಗೂಗಲ್ ಈಸ್ ಯೂಸಿಂಗ್ ಇಟ್ ಇನ್ ಮೆನಿ ಅಪ್ಲಿಕೇಶನ್ಸ್ ಫಾರ್ ಪ್ರೊಸೆಸಿಂಗ್ ಲಾರ್ಜ್ ಅಮೌಂಟ್ ಆಫ್ ರಾ ವೆಬ್ ಡೇಟಾ. ರಾ ವೆಬ್ ಡೇಟಾನ ಪ್ರೊಸೆಸ್ ಮಾಡೋಕ್ಕೆ ಇಟ್ ಈಸ್ ಯೂಸಿಂಗ್ ಇಟ್ಸ್ ಮೆನಿ application. So that is such an important paradigm and the tool here that is being used by the Google itself here. So MapReduce is a programming model anta godaadmele it is used for enormous data processing antanu gottayitu. Now how we can do that now? So we can write MapReduce programs in various programming languages. E language allella aa language allella antalla, it is used in various programming languages such as C++ ಅಲ್ಲಿ ಬರ್ಬೋದು, ರೂಬಿಲಿ ಬರಿಬೋದು, ಜಾವಾ ಲ್ಯಾಂಗ್ವೇಜ್ ಅಲ್ಲಿ ಬರ್ಬೋದು, ಪೈಥಾನ್ ಅಲ್ಲಿ ಬರ್ಬೋದು. ಅದೇ ತರ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ ಇದನ್ನ ನಾವು
ಬರೆಯೋದು. ಸೊ ಪ್ಯಾರಲಲ್ ಟು ದಿಸ್ ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮ್, they are very say useful in large scale data analysis using several cluster machine. ಸೊ ಮ್ಯಾಪ್ ರೆಡ್ಯೂಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ದ ಡೇಟಾ ಪ್ರೊಸೆಸಿಂಗ್ ಇಸ್ ಈಸಿ ಟು ಸ್ಕೇಲ್ ಓವರ್ ಮಲ್ಟಿಪಲ್ ಕಂಪ್ಯೂಟರ್ ನೋಡ್ಸ್. ತುಂಬಾ ಎಷ್ಟು ಕಂಪ್ಯೂಟರ್ಸ್ ಬಂದರೂ ಸಹ ವಿ ಕ್ಯಾನ್ ಸ್ಕೇಲ್ ಇಟ್ ಔಟ್ ಅಂಡ್ ವಿ ಕ್ಯಾನ್ ಡೂ ಇಟ್ ಇನ್ ಮಲ್ಟಿಪಲ್ ಕಂಪ್ಯೂಟರ್ ನೋಟ್ಸು. ಅದೊಂದು ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ಲಾರ್ಜ್ ಡೇಟಾ ಸೆಟ್ಸ್ ಇರೋದ್ರಿಂದ ಸೆವ್ರಲ್ ಕ್ಲಸ್ಟರ್ ಮಷೀನ್ಸ್ ಅಲ್ಲಿ ಡೇಟಾ ಅನಾಲಿಸಿಸ್ ಪ್ಯಾರಲಲ್ ಆಗಿ ಮಾಡ್ಬೋದು. ಸೊ ದ ಪ್ರಿಮಿಟಿವ್ ಪ್ರೊಸೆಸಿಂಗ್ ಆಫ್ ಡೇಟಾ ಆಗುತ್ತಲ್ಲ, ಅದಕ್ಕೆ ಮ್ಯಾಪರ್ಸ್ ಅಂತ ಹೇಳ್ತೀವಿ, ಮತ್ತೆ ರೆಡ್ಯೂಸರ್ಸ್ ಅಂತ ಹೇಳ್ತೀವಿ. ಇದಾದ್ಮೇಲೆ ವಾಟ್ ಎವರ್ ದ ವರ್ಕ್ ಇಸ್ ದಟ್ ವರ್ಕ್ ಕ್ಯಾನ್ ಬಿ ಡನ್ ಹಿಯರ್. ಇಟ್ ಈಸ್ ಸಮಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಅಪ್ಲಿಕೇಶನ್ಸ್ಗೆ ಇಟ್ ಬಿಕಮ್ಸ್ ನೆಸೆಸರಿ ಟು ಬ್ರೇಕ್ ಡೌನ್ ದ ಅಪ್ಲಿಕೇಶನ್ ಹಿಯರ್ ಫಾರ್ ಡೇಟಾ ಪ್ರೊಸೆಸಿಂಗ್ ಇಂಟು ಮ್ಯಾಪರ್ಸ್ ಅಂಡ್ ರೆಡ್ಯೂಸರ್ಸ್. ಎರಡು ಫಂಕ್ಷನ್ಸ್ ನ ಮಾಡಿಕೊಂಡು ಸಪ್ರೇಟ್ ಮ್ಯಾಪರ್ ಸಪ್ರೇಟ್ ರನ್ ಆಗುತ್ತೆ, ರೆಡ್ಯೂಸರ್ ಸಪ್ರೇಟ್ ರನ್ ಆಗುತ್ತೆ. ಮ್ಯಾಪರ್ ಅಲ್ಲಿ ಏನು ಬರುತ್ತೆ ಔಟ್ಪುಟ್, ಅದು ರೆಡ್ಯೂಸರ್ ಕೊಡ್ತೀವಿ, ಅದು ಫೈನಲ್ ಔಟ್ಪುಟ್ ಬರುತ್ತೆ. ಆ ಫೈನಲ್ ಔಟ್ಪುಟ್ ತಗೊಂಡು ಏನು ಮಾಡಬೇಕು, ಅದು ಡಿಪೆಂಡ್ಸ್ ಅಪಾನ್ ದಿ ಕಂಪ್ನಿಯವರು ಅದನ್ನ ಯೂಸ್ ಮಾಡ್ಕೊಳ್ತಾರೆ ಡೇಟಾನ. ಸೊ ಮ್ಯಾಪ್ ರೆಡ್ಯೂಸ್ ಫಂಕ್ಷನ್ಸ್, ಈ ಮ್ಯಾಪರ್ ಮತ್ತೆ ರೆಡ್ಯೂಸರ್ ರಿಲೇಟೆಡ್ ಎರಡು ಫೇಸಸ್ ರಿಲೇಟೆಡ್ ಎರಡು ಫಂಕ್ಷನ್ಸ್ ಇದೆ. ಮ್ಯಾಪ್ ಫೇಸ್ ರಿಲೇಟೆಡ್ ಮ್ಯಾಪ್ ಫಂಕ್ಷನ್, ರೆಡ್ಯೂಸರ್ ಫೇಸ್ ರಿಲೇಟೆಡ್ ರೆಡ್ಯೂಸ್ ಫಂಕ್ಷನ್ ಅಂತ ಬರುತ್ತೆ. ಸೊ ಮ್ಯಾಪ್ ಫಂಕ್ಷನ್ ಏನ್ ಮಾಡುತ್ತೆ, ಅಗೇನ್ ಇಟ್ ಪ್ರೊಸೆಸಸ್ ಕೀ ವ್ಯಾಲ್ಯೂ ಪೇರ್, ಸೊ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದ ಇನ್ಪುಟ್ ಡೇಟಾ. ಆಮೇಲೆ ಏನ್ ಮಾಡುತ್ತೆ, ಪ್ರೊಸೆಸ್ ಮಾಡ್ಬಿಟ್ಟು ಇನ್ಪುಟ್ ಡೇಟಾ ಅಲ್ಲಿ ಕೀ ವ್ಯಾಲ್ಯೂ ಪೇರ್ ಅನ್ನ ಇಟ್ ಜನರೇಟ್ಸ್ ಎ ಸೆಟ್ ಆಫ್ ಇಂಟರ್ಮೀಡಿಯೇಟ್ ಕೀ ವ್ಯಾಲ್ಯೂ ಪೇರ್ಸ್. ಅದರ ಔಟ್ಪುಟ್ ಏನು, ಇಂಟರ್ಮೀಡಿಯೇಟ್ ಕೀ ವ್ಯಾಲ್ಯೂ ಪೇರ್ಸ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ದಟ್ ಬಿಕಮ್ಸ್ ಇನ್ಪುಟ್ ಟು ದಿ ರೆಡ್ಯೂಸ್ ಫಂಕ್ಷನ್. ಸೊ ರೆಡ್ಯೂಸ್ ಫಂಕ್ಷನ್ ಏನ್ ಮಾಡುತ್ತೆ, ಇಟ್ ಟೇಕ್ಸ್ ದಿ ಔಟ್ಪುಟ್ ಆಫ್ ದಿ ಮ್ಯಾಕ್ ಫಂಕ್ಷನ್, ದಟ್ ಈಸ್ ಇಂಟರ್ಮೀಡಿಯೇಟ್ ಕೀ ವ್ಯಾಲ್ಯೂ ಪೇರ್ಸ್, ಅಂಡ್ ಮರ್ಜಸ್ ಆಲ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ದಟ್ ಆರ್ ರಿಲೇಟೆಡ್ ವಿತ್ ದ ಸೇಮ್ ಇಂಟರ್ಮೀಡಿಯೇಟ್ ಕೀ. ಆ ಕೀ ವ್ಯಾಲ್ಯೂ ಪೇರ್ ಅಲ್ಲಿ ಕೀ ಯಾರ್ದು ಸೇಮ್ ಇರುತ್ತೆ ಅದನ್ನ ಮರ್ಜ್ ಮಾಡ್ಕೊಬಿಡುತ್ತೆ. ಸೊ ಲೆಟ್ ಅಸ್ ಸಿ ದಟ್ ಥ್ರೂ ಎಕ್ಸಾಂಪಲ್ ಲೇಟರ್. ನಾವು ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮ್ ಇನ್ವಾಲ್ವ್ಸ್ 3 ಸ್ಟೇಜಸ್. ಏನಪ್ಪಾ ಅಂತ ಹೇಳಿದ್ರೆ, ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮ್ ಮ್ಯಾಪ್ ಫಂಕ್ಷನ್ ಅಲ್ಲಿ 3 ಸ್ಟೇಜಸ್ ಬರುತ್ತೆ. ಏನ್ ಬರುತ್ತೆ, ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮ್ ಅಲ್ಲಿ 3 ಸ್ಟೇಜಸ್, ಮ್ಯಾಪ್, ಶಫಲ್, ರೆಡ್ಯೂಸ್ 3 ಸ್ಟೇಜಸ್ ಬರುತ್ತೆ. ಬಟ್ ನಾವು ಹೇಳೋದೇನು, ಫಂಕ್ಷನ್ ಹೆಸರು ಮ್ಯಾಪ್ ರೆಡ್ಯೂಸ್ ಅಂತ ಹೇಳ್ತೀವಿ. ಬಟ್ ಇಟ್ ಹ್ಯಾಸ್ ಗಾಟ್ 3 ಸ್ಟೇಜಸ್. ಮ್ಯಾಪ್ ರೆಡ್ಯೂಷನ್ ಟೂಲ್ ಇಟ್ ಹ್ಯಾಸ್ ಗಾಟ್ 3 ಸ್ಟೇಜಸ್ ಹಿಯರ್, ಮ್ಯಾಪ್ ಸ್ಟೇಜ್, ಶಫಲ್ ಸ್ಟೇಜ್ ಮತ್ತೆ ರೆಡ್ಯೂಸ್ ಸ್ಟೇಜ್ ಅಂತ ಹೇಳ್ತೀವಿ. So it is a simple data processing, say with the help of large cluster. It map reduce many terabytes of data, several thousands of machines ಅಲ್ಲಿ ಏನಿರುತ್ತೆ ಅದನ್ನ ರೆಡ್ಯೂಸ್ ಮಾಡಿಬಿಡುತ್ತೆ. ಅಂಡ್ ದಿಸ್ ಟೈಪ್ ಆಫ್ ಮ್ಯಾಪ್ ರೆಡ್ಯೂಸ್ ಫಂಕ್ಷನ್ ಇಸ್ ಹೈಲಿ ಸ್ಕೇಲೇಬಲ್. ಎಷ್ಟು ಬೇಕಾದ್ರೂ ಅಷ್ಟು ಕಂಪ್ಯೂಟರ್ ನೋಡ್ ಆಡ್ಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಲೆಟ್ ಅಸ್ ಸಿ ದಿಸ್ ಫೇಸಸ್ ಒನ್ ಬೈ ಒನ್. ದ ಮ್ಯಾಪ್ ಫೇಸ್ ಏನ್ ಮಾಡುತ್ತೆ, ಸ್ಟೇಜ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, uses an input reader that output data one record at a time. So it uses map function use ಮಾಡ್ಬಿಟ್ಟು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, it calls the reader to obtain input record at a time. input record ಅಂತ ತಗೊಳ್ತಾ ಇರುತ್ತೆ. ನೀವು ಜಾವಾಲಿ ಕೇಳಿರ್ಬೇಕಲ್ಲ ರೀಡರ್ ಫಂಕ್ಷನ್ ಅಂತ. ಸೊ ರೀಡರ್ ಫಂಕ್ಷನ್ ಏನ್ ಮಾಡುತ್ತೆ, ಒಂದೊಂದು ರೆಕಾರ್ಡ್ ಅನ್ನ ರೀಡ್ ಮಾಡ್ಕೊಳ್ಳುತ್ತೆ, ದೆನ್ ಇಂಪ್ಲಿಮೆಂಟ್ಸ್ ದಿ ಮ್ಯಾಪ್ ಫಂಕ್ಷನ್ ಟು ಈಚ್ ರೆಕಾರ್ಡ್. ಮ್ಯಾಪ್ ಫಂಕ್ಷನ್ ಮಾಡುತ್ತೆ. ಆಮೇಲೆ ಏನ್ ಬರುತ್ತೆ, ಒಂದು ಔಟ್ಪುಟ್ ಬರುತ್ತೆ. ಇಟ್ ಔಟ್ಪುಟ್ಸ್ ಕೀ ವ್ಯಾಲ್ಯೂ ಪೇಸ್ಟ್ ಟು ದಿ ಶಫಲ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ, ಶಫಲ್ ಸ್ಟೇಜ್ಗೆ ಹೋಗುತ್ತೆ. ಶಫಲಿಂಗ್ ಅಂತ ಹೇಳಿದ್ರೆ ಗೊತ್ತಲ್ಲ, ಆ ಕಡೆ ಈ ಕಡೆ ಮಾಡೋದು, ಅದು ಶಫಲಿಂಗು. ಸೊ ದಿಸ್ ಸ್ಟೇಜ್, ಶಫಲ್ ಸ್ಟೇಜ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಗ್ರೂಪ್ಸ್ ಆಫ್ ಆಲ್ ಪೇರ್ಸ್ ಹ್ಯಾವಿಂಗ್ ದ ಸೇಮ್ ಕೀ ಟುಗೆದರ್. ಒಂದೇ ಕೀ ಇರೋದು ಎಲ್ಲ ಇನ್ಪುಟ್ ಪೇರ್ಸ್ ಅನ್ನ, ಕೀ ವ್ಯಾಲ್ಯೂ ಪೇರ್ಸ್ ಅನ್ನ ಗ್ರೂಪ್ ಮಾಡಿಬಿಡುತ್ತೆ. ದೆನ್ ಇಟ್ ವಿಲ್ ಔಟ್ಪುಟ್ ಎ ಸಿಂಗಲ್ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಫಾರ್ ಎವ್ರಿ ಪರ್ಟಿಕ್ಯುಲರ್ ಕೀ. ಅದನ್ನ ಔಟ್ಪುಟ್ ಮಾಡುತ್ತೆ. ಸೊ ದಟ್ ಗೋಸ್ ಟು ದಿ ರೆಡ್ಯೂಸ್ ಸ್ಟೇಜ್. ಅದು ರೆಡ್ಯೂಸ್ ಸ್ಟೇಜ್ ಹೋಗುತ್ತೆ. ರೆಡ್ಯೂಸ್ ಸ್ಟೇಜ್ ಯೂಸಸ್ ದಿ ರೆಡ್ಯೂಸ್ ಫಂಕ್ಷನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, when the reduce stage runs, reduce function will be called for each unique key existing in the shuffled intermediate data set. shuffled ಔಟ್ಪುಟ್ ಏನು ಬಂದಿರುತ್ತೆ ಶಫಲ್ ಸ್ಟೇಜ್ ಇಂದ, ಅದಕ್ಕೆಲ್ಲ ಒಂದೊಂದು ಫಂಕ್ಷನ್ ಒಂದೊಂದ್ಸಲ ಕಾಲ್ ಮಾಡುತ್ತೆ. ಅವನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರೆಡ್ಯೂಸ್ ಫಂಕ್ಷನ್ ಇಟ್ ಟೇಕ್ಸ್ ಎ ಕೀ ಅಂಡ್ ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ರಿಲೇಟೆಡ್ ವಿತ್ ದಟ್ ಕೀ ಅಂಡ್ ಔಟ್ಪುಟ್ಸ್ ಎ ನ್ಯೂ ವ್ಯಾಲ್ಯೂ ಡಿಪೆಂಡಿಂಗ್ ಅಪಾನ್ ದಿ ಇನ್ಪುಟ್. ಡಿಪೆಂಡಿಂಗ್ ಅಪಾನ್ ದಿ ಇನ್ಪುಟ್ ಒಂದು ಹೊಸ ವ್ಯಾಲ್ಯೂನ ಕೊಡುತ್ತೆ. ದೆನ್ ದ ರಿಸಲ್ಟ್ ಇಸ್ ಸೆಂಟ್ ಟು ದಿ ಔಟ್ಪುಟ್ ರೈಟರ್. ಔಟ್ಪುಟ್ಗೆ ಅದು ಹೋಗುತ್ತೆ. ಡಯಾಗ್ರಾಮೆಟಿಕಲಿ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಸಮಥಿಂಗ್ ಲೈಕ್ ದಿಸ್ ಇಯರ್. ಸೊ ಈ ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮಿಂಗ್ ಮಾಡಲಲ್ಲಿ ವಿಲ್ ಸಿ ದಿಸ್ ಲಾರ್ಜ್ ಡೇಟಾ ಸೆಟ್ ಪ್ರೊಸೆಸಿಂಗ್. ಸೊ ಯೂಸರ್ ಸ್ಪೆಸಿಫೈ ಎ ಮ್ಯಾಪ್ ಫಂಕ್ಷನ್ that processes a key value pair to generate a set of intermediate key value pairs. Then reduce function that merges all the intermediate values associated with the same intermediate key.
ಸೊ ಮೆನಿ ರಿಯಲ್ ವರ್ಲ್ಡ್ ಟಾಸ್ಕ್ ಆರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ದಿಸ್ ಮಾಡಲ್ ಹಿಯರ್. ಇಲ್ಲಿ ನೋಡಿದ್ರೆ ನೀವು ಇದು ಇಲ್ಲಿ ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ಎ ಸೆಟ್ ಆಫ್ ಇನ್ಪುಟ್ ಕೀ ವ್ಯಾಲ್ಯೂ ಪೇರ್ಸ್, ಇನ್ಪುಟ್ ತಗೊಳುತ್ತೆ, ದೆನ್ ಪ್ರೊಡ್ಯೂಸ್ ಅ ಸೆಟ್ ಆಫ್ ಔಟ್ಪುಟ್ ಕೀ ವ್ಯಾಲ್ಯೂ ಪೇರ್ಸ್ ಅನ್ನು ಕೊಡುತ್ತೆ. ನೋಡಿ, ಇನ್ಪುಟ್ ಔಟ್ಪುಟ್ ಅಂತ ಇದೆ, ಮಧ್ಯದಲ್ಲಿ ಮ್ಯಾಪ್ ಫಂಕ್ಷನ್ ಇದೆ, ಟೆಂಪ್ರರಿ ರಿಸಲ್ಟ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಟೆಂಪ್ರರಿ ರಿಸಲ್ಟ್ ಏನು ಇಂಟರ್ಮೀಡಿಯೇಟ್ ಬರುತ್ತೆ ಅದು ಶಫಲ್ಗೆ ಹೋಗುತ್ತೆ, ಶಫಲ್ ಮತ್ತೆ ಅದನ್ನು ಶಫಲ್ ಮಾಡಿ ಸಾರ್ಟ್ ಔಟ್ ಮಾಡಿ ಆ ರಿಸಲ್ಟನ್ನು ರೆಡ್ಯೂಸ್ ಫಂಕ್ಷನ್ ಕೊಡುತ್ತೆ. ರೆಡ್ಯೂಸ್ ಫಂಕ್ಷನ್ ಫೈನಲಿ ಅದನ್ನು ಪ್ರೊಸೆಸ್ ಮಾಡಿ ಔಟ್ಪುಟ್ ಆಗಿ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ಸ್ ಅ ವೇ ದಿಸ್ ಯಾವುದು ಮ್ಯಾಪ್ ರೆಡ್ಯೂಸ್ ಡಯಾಗ್ರಾಮ್ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ನಿಮಗೆ ಸುಮಾರು ಕ್ವಶನ್ಸ್ಗಳೆಲ್ಲ ಇದ್ರ ಮೇಲೆ ಬರುತ್ತೆ. ಸೊ ಎಕ್ಸ್ಪ್ಲೇನ್ ದಿ ಮ್ಯಾಪ್ ವಿತ್ ಎ ನೀಟ್ ಡಯಾಗ್ರಾಮ್ ದಿ ಮ್ಯಾಪ್ ರೆಡ್ಯೂಸ್ ಫಂಕ್ಷನ್ ಅಂತಾನು ಕೇಳ್ತವೆ. ತುಂಬ ಸಿಂಪಲ್ ಇದೆ, ಡಯಾಗ್ರಾಮು ಸಿಂಪಲ್ ಇರುತ್ತೆ. ಯು ಕ್ಯಾನ್ ವರ್ಕ್ ಆನ್ ದಿಸ್ ಹಿಯರ್. ಸೊ let us try to understand this map reduce function through an example. Example ಮುಖಾಂತರ ಇದನ್ನು ಅರ್ಥ ಮಾಡಿಕೊಂಡು we'll end up this session here. Consider the problem of counting the number of occurrences of, say here, each word in a large collection of document. Large collection of document ಅಲ್ಲಿ ಒಂದು ವರ್ಡ್ ಎಷ್ಟು ಸಲ ಇದೆ ಅಂತ ಕೌಂಟ್ ಮಾಡೋದು ಒಂದು ಪ್ರಾಬ್ಲಮ್, ವರ್ಡ್ ಕೌಂಟ್ ಪ್ರಾಬ್ಲಮ್ ಅನ್ನು ಕನ್ಸಿಡರ್ ಮಾಡೋಣ. ಸಪೋಸ್ ದಿ ಇನ್ಪುಟ್ ಡೇಟಾ ಈಸ್, ಈಗ ನಾನು ಇನ್ಪುಟ್ ಡೇಟಾ ಒಂದು ಸ್ಯಾಂಪಲ್ ತೊಗೊಂಡಿರೋದು, ಮಿಲನ್, ಜೀವನ್, ಜಾವೀದ್, ಪ್ರಕಾಶ್ ಜಾವೀದ್, ಮಿಲನ್, ಪ್ರಕಾಶ್, ಜೈವನ್ ಅಂತ ಇದು ಮೂರನ್ನ ತಗೊಂಡಿದ್ದೀನಿ ನಾನು. ಸೊ ದಿಸ್ ಈಸ್ ದ ಇನ್ಪುಟ್ ಡೇಟಾ. ಸೊ ಲಾರ್ಜ್ ಆಕ್ಚುಲಿ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಲ್ಲಿ ನಂಬರ್ ಆಫ್ ಅಕರೆನ್ಸ್ ಆಫ್ ಈಚ್ ವರ್ಡ್ ಇರುತ್ತಲ್ಲ, ಇದನ್ನ ಸಿಂಪಲ್ ಆಗಿ ನಮ್ಮ ಅರ್ಥ ಆಗೋಕ್ಕೆ ಸ್ವಲ್ಪ ಸಿಂಪಲ್ ಆಗಿ ತಗೊಂಡಿದ್ದೀವಿ. ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ಅಬೌವ್ ಡೇಟಾ ಇಸ್ ಡಿವೈಡೆಡ್ ಇಂಟು 3 ಇನ್ಪುಟ್ ಸ್ಪ್ಲಿಟ್ಸ್. 3 ಇನ್ಪುಟ್ ಸ್ಪ್ಲಿಟ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ ಅದೇ ಮಿಲನ್, ಜೀವನ್, ಜಾವೀದ್, ಪ್ರಕಾಶ್, ಜಾವೀದ್, ಮತ್ತೆ ಮಿಲನ್, ಪ್ರಕಾಶ್, ಜೀವನ್ ಏನಿದೆ ಅದು 3 ಸ್ಪ್ಲಿಟ್ಸ್ ಅಲ್ಲಿ ಅದು ಆಗುತ್ತೆ. ಔಟ್ಪುಟ್ ಡೇಟಾ ಹೆಂಗ್ ಬರುತ್ತೆ ಅದೇ ಸ್ಪ್ಲಿಟ್. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡೇಟಾ ಏನು ಬಂದಿದೆ ಅದು ನೆಕ್ಸ್ಟ್ ಫೇಸ್ ಅಂದ್ರೆ ಮ್ಯಾಪ್ ಸ್ಟೇಜ್ಗೆ ಹೋಗುತ್ತೆ. ಮ್ಯಾಪ್ ಸ್ಟೇಜ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ದಿ ಫಸ್ಟ್ ಲೈನ್ ಸಪೋಸು ಮಿಲನ್ನು, ಜೀವನ್, ಜಾವೀದ್ ಅಂತ ಏನಿದೆ ಅದೇನಾಗುತ್ತೆ 3 ಕೀ ವ್ಯಾಲ್ಯೂ ಪೇರ್ಸ್ ಜನರೇಟ್ ಆಗುತ್ತೆ ಅಲ್ಲಿ. ಈಗ ಇನ್ನು ಮಿಲನ್ ಎಷ್ಟು ಅಕರೆನ್ಸ್ ಆಗಿದೆ ಒಂದು, ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಏನಿದು ನಂಬರ್ ಆಫ್ ಅಕರೆನ್ಸ್ ಕೌಂಟ್ ಮಾಡೋದು ವರ್ಡ್ದು. ಮಿಲನ್ ಅಂತ ವರ್ಡ್ ಒಂದ್ಸಲ ಇದೆ ಫಸ್ಟ್ ಲೈನಲ್ಲಿ, ಜೀವನ್ ಅಂತವುದು ಒಂದ್ಸಲ ಇದೆ, ಜಾವೀದ್ ಅಂತವುದು ಒಂದ್ಸಲ ಇದೆ, ಆಯ್ತಾ. ಸೊ ಆಮೇಲೆ ಏನಾಗುತ್ತೆ, ಅದೇ ತರ ಸೆಕೆಂಡ್ ಲೈನಲ್ಲಿ ಪ್ರಕಾಶ್ ಅಂತದು ಒಂದ್ಸಲ, ಇನ್ನೊಂದು ಪ್ರಕಾಶ್ ಅಂತ ಇರೋದು ಒಂದ್ಸಲ, ಜಾವೀದ್ ಇರೋದು ಒಂದ್ಸಲ, ನೆಕ್ಸ್ಟ್ ಥರ್ಡ್ ಲೈನಲ್ಲಿ ಮಿಲನ್ ಒಂದ್ಸಲ, ಪ್ರಕಾಶ್ ಒಂದ್ಸಲ, ಜೀವನ್ ಒಂದ್ಸಲ ಅಂತ. ಇದು ಮ್ಯಾಪ್ ಫೇಸ್ ಇಂದ ಟೆಂಪ್ರರಿ ಔಟ್ಪುಟ್ ಬರುತ್ತೆ. ಇದು ಕೀ ವ್ಯಾಲ್ಯೂ ಪೇರೆ. ಇದೇನಾಗುತ್ತೆ ಶಫಲ್ ಸ್ಟೇಜ್ಗೆ ಹೋಗುತ್ತೆ. ಇನ್ ಶಫಲ್ ಸ್ಟೇಜ್ ಏನ್ ಮಾಡುತ್ತೆ, ದ ಡೇಟಾ ಇಸ್ ಗ್ರೂಪ್ಡ್ ಇಂಟು ಯೂನಿಕ್ ಕೀಸ್. ಯೂನಿಕ್ ಕೀಸ್ ಅಲ್ಲಿ ಮಾಡ್ತೀವಿ. ಯೂನಿಕ್ ಕೀಸ್ ಅಂದ್ರೆ ಇಲ್ಲಿ ಯಾವ್ದು, ಮಿಲನ್ನು, ಜೀವನು, ಜಾವೀದ್, ಪ್ರಕಾಶ್ ಅಂತ ಇದೆ, ಅದು ಯೂನಿಕ್ ಕೀಸ್ ಆಗುತ್ತೆ ಅಂಡ್ ಇಟ್ ಇಸ್ ಸಾರ್ಟೆಡ್ ಔಟ್. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ ಹಿಯರ್ ಆಫ್ ದಿ ಸಾರ್ಟಿಂಗ್ ಅಂಡ್ ಶಫಲಿಂಗ್ ಫೇಸ್. ಏನಾಯ್ತು, ಮಿಲನ್ನು 2 ಸಲ ಇತ್ತಲ್ವಾ, 1,1, ಜೀವನು 2 ಸಲ ಇತ್ತು, ಜೀವನ್ 1,1, ಜಾವೀದು 2 ಸಲ ಇತ್ತು, 1,1, ಪ್ರಕಾಶ್ 3 ಸಲ ಇತ್ತು, ಹಂಗಾಗಿ ಪ್ರಕಾಶ್ದು 1,1,1. ಇದು ಶಫ್ಲಿಂಗ್ ಸ್ಟೇಜ್ ಇಂದ ಔಟ್ಪುಟ್ ಬರುತ್ತೆ. ಶಫ್ಲಿಂಗ್ ಸ್ಟೇಜ್ ಇಂದ ಔಟ್ಪುಟ್ ಬರೋದು, ಸೊ ದಟ್ ವಿಲ್ ಬಿ ಫೆಡ್ ಟು ದಿ ನೆಕ್ಸ್ಟ್ ಸ್ಟೇಜ್ ಕಾಲ್ಡ್ ದಿ ರೆಡ್ಯೂಸ್ ಸ್ಟೇಜ್. ನೆಕ್ಸ್ಟ್ ಫೇಸ್ ರೆಡ್ಯೂಸ್ ಸ್ಟೇಜ್ಗೆ ಅದನ್ನ ಹಾಕ್ತೀವಿ. ಸೊ ಹಿಯರ್ ಆಲ್ ಕೀ ವ್ಯಾಲ್ಯೂಸ್ನ ಅಗ್ರಿಗೇಟ್ ಮಾಡ್ತೀವಿ ಅಂಡ್ ನಂಬರ್ ಆಫ್ ಒನ್ಸ್ ಇಸ್ ಕೌಂಟೆಡ್. ಇಲ್ಲಿ ನಂಬರ್ ಆಫ್ ಒನ್ ಇಸ್ ಗೆಟ್ಸ್ ಕೌಂಟೆಡ್ ಹಿಯರ್. ಅಗ್ರಿಗೇಟ್ ಮಾಡಿ ಕೌಂಟ್ ಮಾಡ್ತೀವಿ. ಸೊ ರಿಸಲ್ಟ್ ಏನು ಬರುತ್ತೆ, ಮಿಲನ್ 1,1 ಇತ್ತಲ್ಲ ಅದು 2 ಆಯ್ತು, ಜೀವನ್ 1,1 ಇದ್ದಿದ್ದು 2 ಆಯ್ತು, ಜಾವೀದ್ 1,1 ಇದ್ದಿದ್ದು 2 ಆಯ್ತು, ಪ್ರಕಾಶ್ 1,1,1 ಇದ್ದಿದ್ದು ಅಗ್ರಿಗೇಟ್ ಅಲ್ಲಿ 3 ಅಂತ ಆಯ್ತು. ಸೊ ದಟ್ಸ್ ಅ ವೇ ಮ್ಯಾಪ್ ರೆಡ್ಯೂಸ್ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ವೇರ್ ಡು ಯೂಸ್ ದಿಸ್ ಮ್ಯಾಪ್ ರೆಡ್ಯೂಸ್ ಅಂತ ಹೇಳಿದ್ರೆ, ಫಾರ್ ಯುವರ್ ನಾಲೆಜ್, ಜಸ್ಟ್ ಫಾರ್ ಯುವರ್ ನಾಲೆಜು, ಯೂಸೇಜ್ ಆಫ್ ಮ್ಯಾಪ್ ರೆಡ್ಯೂಸ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೇರಿಯಸ್ ಅಪ್ಲಿಕೇಶನ್ಸ್ ಲೈಕ್ ಡಾಕ್ಯುಮೆಂಟ್ ಕ್ಲಸ್ಟರಿಂಗ್, ಡಿಸ್ಟ್ರಿಬ್ಯೂಟೆಡ್ ಸಾರ್ಟಿಂಗ್, ವೆಬ್ ಲಿಂಕ್ ಗ್ರಾಫ್ ರಿವರ್ಸಲ್. ಆಮೇಲೆ ಇಟ್ ಕ್ಯಾನ್ ಬಿ ಆಲ್ಸೋ ಯೂಸ್ ಫಾರ್ ಡಿಸ್ಟ್ರಿಬ್ಯೂಟೆಡ್ ಪ್ಯಾಟರ್ನ್ ಬೇಸ್ಡ್ ಸರ್ಚಿಂಗ್, ಅಲ್ಲಿ ಯೂಸ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಯೂಸ್ ಮ್ಯಾಪ್ ರೆಡ್ಯೂಸ್ ಇನ್ ಮಷೀನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. Actually, this map learning, as I said in the beginning of this session, it was used by the Google to regenerate Google's index of World Wide Web. ಆಮೇಲೆ it can be used in multiple computing environments such as multi-cluster, multi-core ಮತ್ತೆ mobile environment ಅಲ್ಲಿ ಇದನ್ನ ಯೂಸ್ ಮಾಡ್ಬೋದು. So with that, we have come to the end of this today's session. So today we have learned about
map reduce programming model. This is one of the important model here, as you can see, and very simple model that is employed in various circumstances, and it is even used by the Google to generate the index of the whole world wide web. ವರ್ಲ್ಡ್ ವೈಡ್ ವೆಬ್ ಅಲ್ಲಿ ಎಷ್ಟು ಇದಿದೆ ಅದರದ್ದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಡೆಕ್ಸೇ ಜನರೇಟ್ ಮಾಡ್ತಾ ಇದೆ. ಹಾಗೆ ನೀವು ಗೂಗಲ್ ಸರ್ಚ್ ಮಾಡಿದಾಗ ಯಾವುದೋ ಒಂದು ಕೀವರ್ಡ್ ಹಾಕಿ ನಾವು ನೋಡ್ತೀವಲ್ಲ, ಅವಾಗ ಎಷ್ಟು ನಮ್ಗೆ ಇದು ಬರುತ್ತೆ, ಸರ್ಚ್ ರಿಸಲ್ಟ್ಸ್ ಬರುತ್ತಲ್ಲ. ಸೊ ದಿಸ್ ಇಸ್ ಮ್ಯಾಪ್ ರೆಡ್ಯೂಸ್, ಅದನ್ನು ಯೂಸ್ ಮಾಡಿಕೊಂಡು ಇಟ್ ಮೇ ಹ್ಯಾವ್ ಡನ್ ಇಟ್. ಸೊ ಅದನ್ನು ಇಂಡೆಕ್ಸ್ ಜನರೇಟ್ ಮಾಡಿಕೊಂಡು ಅದನ್ನು ಮ್ಯಾಪ್ ರೆಡ್ಯೂಸ್ ನೀವು ಏನು ಸರ್ಚ್ ಮಾಡ್ತೀರಾ ಅಲ್ಲಿಂದ ವರ್ಡ್ ಸಿಗುತ್ತೆ, ಆ ಲಿಂಕ್ಸ್ ಎಲ್ಲ ಅದನ್ನು ಕೊಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ function here in software plus services. And from the point of view of examination also, this is one of the important map reduce job programming model is one of the important topic ಅಂತ ನಾವು ಹೇಳ್ಬೋದು. So with that we have come to the end of this session. So if you have got any doubt you can ask.